ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ದೇಶಾದ್ಯಂತ ದೇಶವಾಸಿಗಳು ಸಡಗರ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಇಂಥ ಒಂದು ಉತ್ತರವನ್ನು ಪಾಕಿಸ್ತಾನಕ್ಕೆ ಕೊಡಲೇಬೇಕಾಗಿತ್ತು ಅಂತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತ ವಾಯುದಾಳಿಯನ್ನು ನಡೆಸಿದೆ. ರಾಜ್ಯದ ಕರಾವಳಿಯಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕೋಸ್ಟಲ್ ರೀಜನ್ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಕಟ್ಟೆಚ್ಚರವನ್ನು ವಹಿಸಿದೆ. ಸಮುದ್ರ ಮಾರ್ಗದ ಮೀನುಗಾರಿಕಾ ಬೋಟ್ಗಳ ತಪಾಸಣೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತ ವಾಯುದಾಳಿ ನಡೆದ ನಂತರ ನಮ್ಮ ಕರಾವಳಿ ತೀರ ಅಂದರೆ ನಿಮಗೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಕರಾವಳಿ ಇರ್ತಕ್ಕಂಥದ್ದು, ಇಲ್ಲಿ ಈಗ ಕರಾವಳಿ ಕಾವಲು ಪಡೆ ಇವರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಮೀನುಗಾರಿಕೆಗೆ ತೆರಳತಕ್ಕಂಥ ಹಡಗುಗಳು ಮತ್ತೊಂದು ಮಗದೊಂದು ಎಲ್ಲ ತಪಾಸಣೆಯಾಗ್ತಾ ಇದೆ. ಗೊತ್ತಿಲ್ಲ, ಯಾರಿಗೆ ಗೊತ್ತು, ಯಾವುದೋ ಒಂದು ಹಡಗಿನ ಮುಖಾಂತರ ಬಂದ್ಬಿಡ್ಬೋದು ಅಥವಾ ಇನ್ನೇನೋ ಒಂದು ಥ್ರೆಟ್ ಆಗಿಬಿಡ್ಬೋದು. ಅದಕ್ಕೋಸ್ಕರ ಕರಾವಳಿ ಕಾವಲು ಪಡೆ ಇರೋದೇ ಕರಾವಳಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ಏರ್ ಸ್ಟ್ರೈಕ್ನ ನಂತರ ಕರಾವಳಿಯಲ್ಲಿ ಕಟ್ಟೆಚ್ಚರ ಕರಾವಳಿ ಕಾವಲು ಪಡೆಯಿಂದ ಯಾವ ರೀತಿ ಆಗಿದೆ, ಏನೇನು ಕ್ರಮವನ್ನು ತಗೊಂಡಿದ್ದಾರೆ? ಅರುಣ್, ಈಗಾಗಲೇ ಕರಾವಳಿ ಕಾವಲು ಪಡೆಯವರು ಈಗ ತಪಾಸಣೆಯನ್ನು ಆರಂಭ ಮಾಡಿರುವಂಥದ್ದು ನಾವು ಗಮನಿಸಬಹುದು. ಮಂಗಳೂರಿನ ಕಡಲ ತೀರದಲ್ಲಿ ಈ ರೀತಿಯಾದಂಥ ಒಂದು ತಪಾಸಣೆಯನ್ನು ಆರಂಭಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಮೀನುಗಾರಿಕಾ ಬೋಟ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳುತ್ತದೆ. ಅದು ಎಲ್ಲ ಬಾರ್ಡ್ರ್ಗಳನ್ನು ತಲುಪ್ತದೆ, ಅಂತಾರಾಷ್ಟ್ರೀಯ ಬಾರ್ಡ್ರ್ಗಳೇನಿದೆ ಅಲ್ಲಿವರೆಗೂ ತಲುಪ್ತದೆ. ಹಾಗಾಗಿ ಅಲ್ಲಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಕಾವಲು ಪಡೆಯ ಪೊಲೀಸರು ಭದ್ರತೆಯನ್ನು ಕಲ್ಪಿಸ್ತಿರುವಂಥದ್ದು. ಪ್ರಮುಖವಾಗಿ ಅದರಲ್ಲಿ ಎಲ್ಲ ಮೀನುಗಾರಿಕಾ ಬೋಟ್ಗಳೇನಿದೆ ಅವರನ್ನು ಪ್ರತಿ ಕಡೆಗಳಲ್ಲಿ ನಿಲ್ಲಿಸಿ ಅವರಲ್ಲಿರುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು. ಅವರು ಎಲ್ಲಿಂದ ಮೀನುಗಾರಿಕೆಗೆ ತೆರಳಿದ್ದಾರೆ, ಎಲ್ಲಿಗೆ ಹೋಗ್ತಾರೆ, ಇದರೆಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಜೊತೆಗೆ ಆ ಬೋಟಿನ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ ಮೀನುಗಾರರನ್ನು ಪರಿಶೀಲನೆ ಮಾಡ್ತಾರೆ, ಅವರ ದಾಖಲೆಗಳನ್ನೆಲ್ಲ ಸಂಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಬೇರೆ ಯಾವುದಾದ್ರೂ ಬೋಟ್ಗಳು ಈ ಒಂದು ಸಮುದ್ರ ಮಾರ್ಗದ ಮೂಲಕ ಇಲ್ಲಿಗೆ ಪ್ರವೇಶ ಮಾಡುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲೂ ತಪಾಸಣೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಲಕ್ಷದ್ವೀಪಕ್ಕೆ ಹೋಗುವಂಥ ಸಾಕಷ್ಟು ಮಿನಿ ಶಿಪ್ಗಳಿದೆ. ಹಾಗಾಗಿ ಅದರಲ್ಲೂ ಏನಾದರೂ ತೊಂದರೆಗಳಾಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕರಾವಳಿ ಕಾವಲು ಪಡೆಯ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಇಡೀ ಕರಾವಳಿ ಉದ್ದಕ್ಕೆ ಹೈ ಅಲರ್ಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ತಪಾಸಣೆಯನ್ನು ಇವತ್ತು ಮುಂಜಾನೆಯಿಂದಲೇ ಆರಂಭಗೊಳಿಸಿದ್ದಾರೆ. ಕರಾವಳಿ ಭಾಗದ ಈ ಒಂದು ಮಂಗಳೂರು, ಉಡುಪಿ ಈ ಭಾಗದಲ್ಲಿ ನಿರಂತರವಾಗಿ ಈ ಒಂದು ಕರಾವಳಿ ಕಾವಲು ಪಡೆಯವರು ತಪಾಸಣೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಪ್ರಮುಖವಾಗಿ ಈ ಒಂದು ದಾಳಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅದರ ಬಳಿಕ ಹೈ ಅಲರ್ಟ್ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಇವರು ತಪಾಸಣೆಯನ್ನು ಮುಂದುವರಿಸಿರುವಂಥದ್ದು. ಬೆಳಿಗ್ಗೆಯಿಂದಲೂ ಇದೇ ರೀತಿಯಾಗಿ ತಪಾಸಣೆಗಳನ್ನು ಮಾಡ್ತಾ ಇರುವಂಥದ್ದು. ಪ್ರತಿ ಮೀನುಗಾರರು ಮತ್ತು ಮೀನುಗಾರಿಕಾ ಬೋಟ್ಗಳನ್ನು ಸಹ ಅವರು ವಿಚಾರಣೆ ಮಾಡಿ ಈ ರೀತಿಯಾದಂಥ ಕರಾವಳಿಯ ಉದ್ದಕ್ಕೂ ತಪಾಸಣೆಗಳನ್ನು ಮಾಡ್ತಾ ಇರುವಂಥದ್ದು. ಅರವಿಂದ್, ಸುಖಪಾಲ್, ಈಗ ಬಂದರುಗಳಲ್ಲೂ ಕೂಡ ವಿಶೇಷವಾಗಿ ಏನಾದರೂ ಎಚ್ಚರಿಕೆಯನ್ನು ತಗೊಂಡಿದ್ದಾರಾ, ಹೇಗೆ? ಹೌದು, ಇಲ್ಲಿ ನಾವು ಗಮನಿಸ್ಬೋದು, ಇದು ಎಲ್ಲವೂ ಮೀನುಗಾರಿಕಾ ಬಂದರಿದು. ಹಾಗಾಗಿ ಇಲ್ಲಿರುವಂಥ ಪ್ರತಿಯೊಂದು ಮೀನುಗಾರಿಕೆಗೆ ತೆರಳುವಂಥ ಬೋಟ್ಗಳೇನಿದೆ ಅದೆಲ್ಲವೂ ಇಲ್ಲಿಂದಲೇ ಸಮುದ್ರಕ್ಕೆ ಹೋಗುವಂಥದ್ದು. ಸಮುದ್ರದ ಅಳಿವೆ ಬಾಗಿಲಿದು. ಹಾಗಾಗಿ ಇಲ್ಲಿಂದಲೇ ಅವರು ಬೋಟ್ಗಳು ಹೋಗುವಂಥ ಸಂದರ್ಭದಲ್ಲಿ ಪ್ರತಿ ಬೋಟ್ಗಳನ್ನು ತಪಾಸಣೆ ಮಾಡುವಂಥ ಕೆಲಸವನ್ನು ಕರಾವಳಿ ಕಾವಲು ಪಡೆಯ ಪೊಲೀಸರು ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಿಗ್ಗಿನಿಂದಲೇ ಈ ಹೈ ಅಲರ್ಟ್ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬೋಟ್ಗಳನ್ನು ತಪಾಸಣೆ ಮಾಡ್ತಾರೆ. ಜೊತೆಗೆ ಫಿಶಿಂಗಿಗೆ ಹೋಗಿ ವಾಪಸ್ ಬಂದರಿಗೆ ಬರುವಂಥ ಬೋಟ್ಗಳೇನಿದೆ ಆ ಎಲ್ಲ ಬೋಟ್ಗಳನ್ನು ತಪಾಸಣೆ ಮಾಡಲಿಕ್ಕೆ ಈ ಒಂದು ತಂಡ ಏನಿದೆ ಅದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇದು ಈ ಭಾಗದಲ್ಲಿ ಒಂದು ಬೋಟ್ಗಳು, ಜೊತೆಗೆ ಸಮುದ್ರದ ಆ ಭಾಗದಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ತಪಾಸಣೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಹೈ ಸ್ಪೀಡ್ನ ಬೋಟ್ಗಳೇನಿದೆ ಈ ಬೋಟ್ಗಳ ಮೂಲಕ ಸದ್ಯದ ಮಟ್ಟಿಗೆ ಇಲ್ಲಿರುವಂಥ ಒಂದು ಬೋಟ್ ಏನಿದೆ ಇದು ಇಲ್ಲಿನ ಮೀನುಗಾರಿಕಾ ಬೋಟ್ಗಳೇನಿದೆ ಅದನ್ನು ತಪಾಸಣೆ ಮಾಡುವಂಥದ್ದು. ಇನ್ನೊಂದು ಕಡೆಯಲ್ಲಿರುವಂಥ ತಂಡ ಅದು ಲಕ್ಷದ್ವೀಪಕ್ಕೆ ಹೋಗುವಂಥ ಶಿಪ್ಗಳೇನಿದೆ ಅದನ್ನು ತಪಾಸಣೆ ಮಾಡ್ತಾರೆ. ಜೊತೆಗೆ ಬಾರ್ಡ್ರ್ಗಳೇನಿದೆ ಆ ಬಾರ್ಡ್ರ್ವರೆಗೂ ಇವರೊಂದು ಈ ಕರಾವಳಿ ಕಾವಲು ಪಡೆಯ ಬಾರ್ಡ್ರ್ ಏನಿರುತ್ತೆ ಅಲ್ಲಿಗೆಲ್ಲವೂ ಹೋಗಿ ತಪಾಸಣೆಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಅನೌನ್ಸ್ಮೆಂಟ್ ಮಾಡುವಂಥದ್ದು, ಅಲರ್ಟ್ ಆಗಿರುವಂಥ ಸೂಚನೆಗಳನ್ನು ಕೊಡುವಂಥದ್ದು. ಜೊತೆಗೆ ಪ್ರತಿ ಬೋಟಲ್ಲೂ ಬರುವಂಥವರು ಯಾರು, ಎಲ್ಲಿಯವರು, ಅವರ ವಿಳಾಸಗಳೇನು, ಅವರ ದಾಖಲೆಗಳೇನು ಮತ್ತು ಬೋಟಿನ ದಾಖಲೆ ಏನಿದೆ ಅದೆಲ್ಲವನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಈ ಒಂದು ಸ್ಪೀಡ್ ಬೋಟ್ನಲ್ಲಿ ನಿರಂತರವಾಗಿ ಅವರು ಹೋಗ್ತಾ ಇರುವಂಥದ್ದು. ಜೊತೆಗೆ ಎದುರಿನಲ್ಲಿ ಬರುವಂಥ ಯಾವುದೇ ಮೀನುಗಾರಿಕಾ ಬೋಟ್ಗಳಿದ್ದರೆ ಅದನ್ನು ನಿಲ್ಲಿಸಿ ಅದನ್ನು ತಪಾಸಣೆ ಮಾಡುವಂಥ ಕೆಲಸಗಳನ್ನು ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಪ್ರತಿ ಮೀನುಗಾರಿಕಾ ಬೋಟ್ಗಳು ಏನು ಬರುತ್ತದೆ ಅದನ್ನೆಲ್ಲ ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಗಡಿಯಲ್ಲಿ ಯಾವುದೇ ರೀತಿಯಾದಂಥ ಈ
ಸಮುದ್ರದ ಗಡಿ ಏನಿದೆ ಅದರಿಂದ ಏನಾದರೂ ನುಸುಳುವಂಥ ಸಾಧ್ಯತೆಗಳಿದ್ದರೆ ಕಳೆದ ಹಲವಾರು ವರ್ಷಗಳ ಹಿಂದೆ ನಡೆದಿರುವಂಥ ಕೆಲವೊಂದು ಘಟನೆಗಳನ್ನು ಗಮನಿಸಿದರೆ ಸಮುದ್ರದ ಮಾರ್ಗದ ಮೂಲಕ ಉಗ್ರರು ನುಸುಳಿರುವಂಥದ್ದು. ಹಾಗಾಗಿ ಈ ಒಂದು ಸಮುದ್ರದ ಮಾರ್ಗದ ಮೂಲಕ, ಅದರಲ್ಲೂ ರಾಜ್ಯದಲ್ಲಿ ಇರುವಂಥ ಕರಾವಳಿ ಇದೊಂದೇ, ಹಾಗಾಗಿ ಈ ಒಂದು ಸಮುದ್ರದ ಮೂಲಕವು ಬರ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ತಪಾಸಣೆಯನ್ನು ನಿರಂತರವಾಗಿ ಮುಂದುವರಿಸಲಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಸುಕ್ಪಾಲ್, ಧನ್ಯವಾದ. ಸೊ ರಾಜ್ಯದ ಕರಾವಳಿಯಲ್ಲಿ ಹೇಗೆ ಮುನ್ನೆಚ್ಚರಿಕೆ ಮತ್ತು ತಪಾಸಣೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ.